ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿಲ್ಲ ಅಂದರೆ ನಾನು ಉತ್ತರ ಕರ್ನಾಟಕದ ಕನ್ನಡದ ಹುಡುಗಿ. USA ನಲ್ಲಿ ಕ್ಯಾಲಿಫೋರ್ನಿಯಾನಿಂದ ವ್ಲಾಗ್ಸ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಇಂಡಿಯನ್ ಗ್ರಾಸರಿ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಲೋಕಲ್ ಗ್ರಾಸರಿ ಸ್ಟೋರ್ನಲ್ಲಿಂದ ಇಂಡಿಯಾದ ವೆಜಿಟೇಬಲ್ಸ್ ಎಲ್ಲ ಸಿಗೋದಿಲ್ಲ. ಸೊ ವೆಜಿಟೇಬಲ್ಸ್, ಸೊಪ್ಪು ಎಲ್ಲ ಬೇಕು ಅಂದರೆ ನಾವು ಇಂಡಿಯನ್ ಸ್ಟೋರ್ಗೆ ಹೋಗಬೇಕು. ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಇಂಡಿಯಾದ ಮ್ಯಾಂಗೋಸೇ ಸಿಗುತ್ತೆ. ಮತ್ತು ನಿಮಗೆ ಇಂಡಿಯಾದಲ್ಲಿ ಸಿಗೋವಂಥ ಸೊಪ್ಪು, ತರಕಾರಿಗಳು ಎಲ್ಲ ಸಿಗುತ್ತೆ ಇಲ್ಲಿ. ನೀವು ನೋಡ್ತಿರೋ ಹಾಗೆ ಇಲ್ಲಿ ಎಲ್ಲ ತರಹದ ತರಕಾರಿಗಳು, ಸೊಪ್ಪು, ವಿಳೆದೆಲೆ, ಎಳ್ನೀರು ಪ್ರತಿಯೊಂದು ಸಿಗುತ್ತೆ. ಆದರೆ ನೀವು ಎಲ್ಲನೂ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಹೋದ್ರಿ ಅಂದರೆ ಎಲ್ಲ ಎಕ್ಸ್ಪೆನ್ಸಿವ್ ಅಂತಾನೆ ಅನಿಸುತ್ತೆ. ಇಲ್ಲಿ ನಿಮಗೆ ಫ್ರೋಝನ್ ವೆಜಿಟೇಬಲ್ಸು ಸಿಗುತ್ತೆ. ಫ್ರೋಝನ್ ಪೀಸಿಂದ ಹಿಡಿದು ಬೆಂಡಿ, ಹಾಗಲಕಾಯಿ ಮತ್ತು ನಿಮಗೆ ತುರಿದಿರೋ ಕೊಕೊನಟು ಸಿಗುತ್ತಾ. ಇಲ್ಲಿ ನೋಡಿ, ರೆಡಿಮೇಡ್ ಚಪಾತಿ, ಯಾವ ಥರದ ಪರಾಠ ಬೇಕು, ಪಾಲಕ್ ಪರಾಠ, ಪನ್ನೀರ್ ಪರಾಠ, ಮೇಥಿ ಪರಾಠ, ಎಲ್ಲ ಥರದ ಪರಾಠನೂ ಫ್ರೋಝನಲ್ಲಿ ಸಿಗುತ್ತೆ. ಇಲ್ಲಿ ಸ್ವೀಟ್ ಸೆಕ್ಷನಿಗೆ ಬಂದರೆ ಎಲ್ಲ ಇಂಡಿಯನ್ ಸ್ವೀಟ್ಸು ಸಿಗುತ್ತೆ, ಇನ್ಕ್ಲೂಡಿಂಗ್ ಮೋತಿಚೂರ್ ಲಡ್ಡು. ಮತ್ತೆ ಮಸಾಲೆ ಸೆಕ್ಷನಿಗೆ ಬಂದರೆ ನಿಮಗೆ ಎಲ್ಲ ಥರದ ಇಂಡಿಯಾದ ಮಸಾಲೆನೂ ಸಿಗುತ್ತೆ. ಅದರಲ್ಲೂ ನಾನು ಇಂಡಿಯಾದಲ್ಲೇ ನೋಡದೇ ಇರೋ ಮಸಾಲೆನ ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ಈಗ ನೋಡ್ತಾ ಇರೋ ಎಲ್ಲ ಮಸಾಲೆ ಪೌಡರ್ಸು ನಿಮಗೆ $2.5 ಸಿಗುತ್ತೆ. ಬಹಳ ಜನ ಇಂಡಿಯಾದಿಂದ USA ಟ್ರಾವೆಲ್ ಮಾಡುವಾಗ ಇಂಡಿಯಾ ಸ್ನ್ಯಾಕ್ಸ್ ಬೇಕು ಅಂತ ಇಂಡಿಯಾದಿಂದನೇ ಎಲ್ಲ ಸ್ನ್ಯಾಕ್ಸ್ ತೊಗೊಂಡ್ಬರ್ತಾರೆ. ಬಟ್ ಈ ಥರದ ಇಂಡಿಯನ್ ಸ್ಟೋರ್ನಲ್ಲೂ ನಿಮ್ಗೆ ಇಂಡಿಯನ್ ಸ್ನ್ಯಾಕ್ಸೇ ಸಿಗುತ್ತೆ. ಎವ್ರಿ ಇಂಡಿಯನ್ ಸ್ಟ್ರೀಟ್ ಫುಡ್ ಸೆಕ್ಷನಲ್ಲಿ ಫಸ್ಟ್ ಥಿಂಗ್ ಅವ್ರು ಮಿಸ್ ಮಾಡ್ಕೊಳ್ಳೋದು ಅಂದರೆ ಪಾನಿಪುರಿ. ಎಲ್ಲರ ಫೇವ್ರೆಟ್ ಪಾನಿಪುರಿ ಇಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ನಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್, ಮೀರಾ ಶಾಂಪೂ ಮತ್ತೆ ಇಲ್ಲಿ ನಿಮ್ಗೆ ಪೂಜೆಗೆ ಬೇಕಾಗಿರೋ ಸಾಮಾನು ಸಿಗುತ್ತಾ. ಈಗ ನಮ್ ಶಾಪಿಂಗ್ ಮುಗೀತು. ಫೈನಲಿ ಬಿಲ್ ಮಾಡಿಸ್ಕೊಂಡು ಲಾಸ್ಟ್ಲಿ ಕಾರ್ಟ್ ರಿಟರ್ನ್ ಮಾಡೋಣ.